ಇವತ್ತಿನ ಕತೆ ಈ ಗೋಲ್ಡನ್ ರಿಟ್ರೀವರ್ ಜೊತೆ ಇವತ್ತು ಇದ್ರ ರಿಕ್ವೈರ್ಮೆಂಟ್ ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಇವತ್ತು ಕೂಡ ಆಯಿಲ್ ಮಸಾಜು, ಅದು ಕಂಪ್ಲೀಟ್ಲಿ ಬಾಡಿಗೆ. ಇವತ್ತು ನಮ್ಮ ಮೆಹುಲ್ ಬಾಯ್ ಓನರ್ಗೆ ಕೆಲಸ ಕೊಟ್ಬಿಟ್ಟಿದೀವಿ, ನೀಟಾಗಿ ಮಸಾಜ್ ಮಾಡಿ ಅಂತ, ಒಂದಿನ ಕಷ್ಟ ಗೊತ್ತಾಗ್ಲಿ ಅಂತ. ಈ ಆಯಿಲ್ ಮಸಾಜ್ ಇಂದ ಏನಪ್ಪಾ ಇಂಪಾರ್ಟೆಂಟ್ ಅಂತ ನೀವು ಕೇಳ್ಬೋದು. ಇದರಿಂದ ಏನೆಲ್ಲ ಯೂಸ್ ಅಂತ ಹೇಳ್ತೀನಿ ಕೇಳಿ. ಶೈನಿ ಕೋಟ್ ಆಗಿರ್ಬೋದು, ಮಾಯಿಶ್ಚರ್ನೆಸ್ ಕಾಪಾಡೋದಾಗಿರ್ಬೋದು, ಮತ್ತೆ ಫ್ಲೇಕಿ ಸ್ಕಿನ್ ಆಗ್ಬಿಟ್ಟಿರುತ್ತೆ, ಡ್ರೈನೆಸ್ ಆಗ್ಬಿಟ್ಟಿರುತ್ತೆ, ಅದರಿಂದ ಕಾಪಾಡೋಕೆ, ಮತ್ತೆ ಅಲರ್ಜಿಸ್ ಇಂದ ಇಷ್ಟೆಲ್ಲದಕ್ಕೂ ಯೂಸು. ನೀವು ಫ್ರೀಕ್ವೆಂಟ್ ಆಗಿ ಮಾಡಿಸ್ತಾ ಇರಿ, ಇಲ್ಲ ಮನೇಲಿ ಮಾಡ್ತಾ ಇರಿ. ಅದಾದ್ಮೇಲೆ ನೀಟಾಗಿ ವಾಷಿಂಗ್ ಮಾಡ್ಕೊಬೇಕು. ಈ ಆಯಿಲ್ ಹಾಕಿದ್ಮೇಲೆ ಒಂದು ತಲೆನೋವು ಏನಂತಂದ್ರೆ, ನೀವು ಒಂದ್ಸತಿ 2 ಸತಿ ಶಾಂಪು ಹಾಕ್ಬಿಟ್ರೆ ಆಗಲ್ಲ, ಒಂದು 3-4 ಸತಿ ವಾಶ್ ಮಾಡಲೇಬೇಕು. ಅದು ಪ್ರೊಫೆಷನಲ್ ಶಾಂಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ. ಎಷ್ಟು ವರ್ಷದ್ರು ಹಿಂಗಲ್ಲ ನೀರು. ಎಷ್ಟು ಟವಲ್ ಬೇಕಪ್ಪ ಇದಕ್ಕೆ ಅಂತ ಕೇಳ್ತೀರಾ? ಇದಕ್ಕೆ ಅಂತಾನೆ ಪೆಟ್ ಅಬ್ಸಾರ್ಪ್ಷನ್ ಟವಲ್ ಅಂತ ಇದೆ. ಅದು ನಮ್ಮ ಪೆಟ್ಸ್ ಅಂಡ್ ಡಾಗ್ಸ್ ಕಡೆನೇ ಸಿಗುತ್ತೆ, ಅದನ್ನು ಬೈ ಮಾಡ್ಬೋದು ನೀವು ಆರಾಮಾಗಿ. ನೆಕ್ಸ್ಟ್ ಕಂಪ್ಲೀಟ್ಲಿ ಡ್ರೈ ಮಾಡಬೇಕು. ಯಾವುದೇ ಆಗಿರಲಿ, ನೀವೇನು ಮಾಡ್ತೀರಾ ಮನೇಲಿ ಒಂದು ಚಿಕ್ಕ ಕೂಲರ್ ಇಟ್ಕೊಂಡು ಡ್ರೈ ಮಾಡ್ತೀರಾ, ಅದು ಯಾವುದೇ ಕಾರಣಕ್ಕೂ ಡ್ರೈ ಆಗಲ್ಲ. ಸೊ